ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತಿನ 4ನೇ ದಿನದ ನಮ್ಮ ಒಂದು ಪ್ರವಾಸ. ಸೊ ಇವತ್ತೆಲ್ಲ ಎಲ್ಲೆಲ್ಲಿ ಹೋಗ್ತಾ ಇದೀವಿ ಏನು ಅಂತ ಕಂಪ್ಲೀಟ್ ನನ್ನ ಯೂಟ್ಯೂಬ್ ಬ್ಲಾಗ್ಸ್ ಅಲ್ಲಿ ಇರುತ್ತೆ. ಸೊ ಪ್ರತಿನಿತ್ಯ ನನ್ನ ಯೂಟ್ಯೂಬ್ ಬ್ಲಾಗ್ಸ್ ಅಲ್ಲೇ ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ, ಆದಷ್ಟು ದೇವಸ್ಥಾನಗಳು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆದರೆ ಒಂದೆರಡು ದೇವಸ್ಥಾನದಲ್ಲೇ ನಾನು ವಿಡಿಯೋ ಮಾಡಬೇಕಿದೆ, ಮೊಬೈಲ್ ಕೂಡ ಕಿತ್ತಿಟ್ಕೊಂಡ್ರು. ಯಾಕೆಂದರೆ ಅಲ್ಲಿ ದೇವಸ್ಥಾನದ ಒಳಗಡೆ ಬಂದು ನಾವು ಯಾವುದೇ ಥರ ವಿಡಿಯೋ ಮಾಡಬಾರ್ದಂತೆ. ಹಾಗಾಗಿ ಸೊ ಆದಷ್ಟು ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ, ಏನೇನು ಪ್ಲೇಸಸ್ಸು, ನಾವು ಎಲ್ಲೆಲ್ಲಿ ಸ್ಟೇ ಆಗ್ತಾ ಇದೆ ಅದೆಲ್ಲ ತೋರಿಸ್ತಾ ಇದ್ದೀವಿ. ಯಾಕೆಂದರೆ ಇವಾಗ ನಾನು ಹೋಗ್ತಾ ಇರೋ ಪ್ಲೇಸಸ್ ಎಲ್ಲ ಆಸಮ್ ಅಂದರೆ ಆಸಮ್ ರೀ, ತುಂಬಾ ಚೆನ್ನಾಗಿದೆ. ನೀವು ಕೂಡ ಈ ಕಡೆ ಬಂದರೆ ಸೊ ಈ ಪ್ಲೇಸಸ್ನೆಲ್ಲ ಮರಿಲೇಬೇಡಿ, ಬಂದು ಹೋಗಿ. ಯಾಕೆಂದರೆ ಪುರಾತನ ಕಾಲ ದೇವಸ್ಥಾನ ಅಲ್ಲಿ ತುಂಬಾ ನೋಡೋದಕ್ಕೆ ಖುಷಿ ಆಗುತ್ತೆ. ಸೊ ಬನ್ನಿ ಇವತ್ತು ನಾನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ವಾಚಿ. ಗುಡ್ ಮಾರ್ನಿಂಗ್. ಆಯಕ್ಕ ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್ ಸರ್. ಹಾಯ್ ಗುಡ್ ಮಾರ್ನಿಂಗ್. ಸೊ ನೋಡಿರಿ ಬೆಳಗ್ಗೆ ಎಷ್ಟು ಹ್ಯಾಪಿಯಾಗಿ ಎಲ್ಲ ಟಿಫನ್ ಮಾಡ್ತಾ ಇದ್ದಾರೆ ಫುಲ್ಲು. ಸೊ ಇವಾಗ ನೆಕ್ಸ್ಟ್ ಯಾವ ದೇವಸ್ಥಾನ ಸರ್ ನಮ್ಮದು? ಕೈಲಾಸಗಿರಿ. ಸೊ ಸಿಂಹಾಚಲಂ. ಸೊ ಸಿಂಹಾಚಲಂಗೆ ಹೋಗೋದಕ್ಕೆ ಸೊ ಟಿಫನ್ ಎಲ್ಲ ರೆಡಿಯಾಗಿದೆ. ಸೊ ಏನಿವತ್ತು ಟಿಫನ್ನು? ಅಕ್ಕಿ ರೊಟ್ಟಿ ಅವಲಕ್ಕಿ. ಸೊ ನೋಡಿ ಶಶಿ ಅಕ್ಕ ಅಣ್ಣಗೆ ಟಿಫನ್ ಮಾಡಿಸ್ತಾ ಇದ್ದಾರೆ. ಅಣ್ಣ ನೋಡಿ ಈ ಥರ ಇದ್ರು ಎಷ್ಟು ಬ್ರಿಲಿಯಂಟ್ ಅಂದರೆ ಟ್ರಿಪ್ ಪ್ಯಾಕೇಜ್ ಎಲ್ಲ ಅಣ್ಣನೇ ಮಾಡೋದು. ಜಗನ್ನಾಥ್ ಅಂತ ಅವ್ರ ಹೆಸರು. ಸೊ ಸೂಪರಾಗಿ ಮಾಡ್ತಾರೆ. ಟೂರ್ ಮಾಡಿರೋರಿಗೆ ಅಡಿಗೆ ಭಟ್ರಿಗೆ ಡ್ರೈವರ್ಗೆ ಜಯಣ್ಣವ್ರಿಗೆಲ್ಲನೂ ಫೋಟೋ ಹಿಡಿಯೋರಿಗೆ ಫೋಟೋ ಹಿಡಿಸೋರಿಗೆ ಬೇಗ ಕಲ್ತು ಮುಂದೆ ಕಲ್ತು. ಸರಿ, ನನ್ನ ಮೇಲೆ ಕರ್ಕೊಂಡೋಗಿ ಏನು ತೋರಿಸ್ತೀರಾ? ಹಾಂ ಅಲ್ಲ, ಇದು ಜೀಪಲ್ಲೇ ಹೋಗ್ಬೇಕಾ? ನಾವು ನಡ್ಕೊಂಡು ಹೋಗಕ್ಕಾಗಲ್ವಾ? ಹಾಂ ಓಕೆ. ಎಲೆಕ್ಟ್ರಿಕ್ ಗಾಡಿ ಚೆನ್ನಾಗಿದೆ, ಮ್ಯೂಸಿಯಂ ಗಿಸಿಯಂ ಎಲ್ಲ ನೋಡ್ತಾರಂತ ನೋಡ್ಕೊಂಡ್ ಬರೋಣ. ನೀವು ಅಣ್ಣ ಒಂದು ಗಾಡಿ ಮತ್ತೆ ಕೈಲಾಸಗಿರಿ ಬಂದು ಒಂದು ಫೋಟೋ ಹಿಡಿಯೋದಕ್ಕೆ ಒಂದು ಸ್ಪಾಟು ತುಂಬಾ ಚೆನ್ನಾಗಿದೆ. ಸೊ ನೋಡಿ ಇಲ್ಲಿ ಶಿವ ಪಾರ್ವತಿದು ಒಂದು ದೊಡ್ಡ ಸ್ಟ್ಯಾಚ್ಯೂ ಇಟ್ಟಿರೋದಕ್ಕೋಸ್ಕರ ಕೈಲಾಸಗಿರಿ ಅಂತಾರೆ. ಬಟ್ ವ್ಯೂಸ್ ಪಾಯಿಂಟ್ಗೆಲ್ಲ ಅದೇ ನಾವು ಜೀಪಲ್ಲಿ ಹೋಗಿ ನೋಡ್ಕೊಂಬರ್ಬೇಕು. ತುಂಬಾ ಚೆನ್ನಾಗಿದೆ. ಸೊ ಶಿವ ಪಾರ್ವತಿ ಅಂತೂ ಸೊ ಅದ್ಭುತವಾಗಿದೆ. ಒಂದು ಕೈಲಾಸ ಬಂದು ಸೊ ಶಿವನ ತಪಸ್ಸು ಮಾಡ್ದಂಗಿದೆ. ಸೊ ನೋಡಿ ಸೂಪರಾಗಿದೆ. ಮುಂದೆ ಕೂತಿದ್ದೀರಾ? ಸೊ ನೋಡಿ ನಾವು ಸಿಂಹಾಚಲಂಗೆ ಹೋಗ್ಬೇಕಾದ್ರೆ ಈ ತರ ಒಂದು ಕಾರಲ್ಲೇ ನಾವು ಈ ತರ ಹೋಗ್ಬೇಕು. ಸೊ 8 ಜನ ಒಟ್ಟಿಗೆ ಹೋಗ್ಬೇಕು. 9 ಜನ ಹಾಕೊಂಡಿದ್ದಾರೆ ಈ ಒಂದು ಜೀಪಲ್ಲೇ. ಮುಂದೆ ಬಂದು ಮುನ್ರಾಜ್ ಜನ ಕೂತಿದ್ದಾರೆ. ಸೊ ಅದಕ್ಕೆ ನಮ್ಮ ಯಜಮಾನ್ರು ಗೇರ್ ಹಾಕ್ಬೇಕಾದ್ರೆ ಹುಷಾರು ಅಂತ ಹೇಳ್ತಾವ್ರೆ.
ಸೊ ಸಿಂಹಾಚಲ ನಮ್ಗೆ ಹೋಗ್ತಾ ಇದೀವಿ. ಸೊ ಇದು ಬೆಟ್ಟಕ್ಕೆ ಹೋಗ್ಬೇಕಂತೆ. ಸೊ ಬನ್ನಿ ನೋಡೋಣ. ಮಂಗಳಾ ಅವರೇ, ಇವತ್ತು ನಾವು ಬಂದು ಸಿಂಹಾಚಲ ದೇವಸ್ಥಾನಕ್ಕೆ ಹೋಗಿದ್ವು. ಅಲ್ಲಿ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿದ್ವು. ತುಂಬಾ ಖುಷಿ ಆಯ್ತು. ನಿಮ್ಗೇನು ಅನಿಸ್ತು ದೇವಸ್ಥಾನ ನೋಡಿ? ದೇವಸ್ಥಾನ ನೋಡಿ ತುಂಬ ಖುಷಿ ಆಯಿತು. ತುಂಬ ಪುರಾತನವಾದ ಕಾಲದ ದೇವಸ್ಥಾನ ಅನಿಸ್ತು. ಅಲ್ಲಿರೋಂಥ ವಾಸ್ತುಶಿಲ್ಪ ಆಗಲಿ, ಕೆತ್ತನೆಗಳಾಗಲಿ, ಅದನ್ನೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ದೇವ ದರ್ಶನ ತುಂಬ ಚೆನ್ನಾಗಾಯಿತು. ಒಳ್ಳೆ ಜಾಗದಲ್ಲಿ ಉಗ್ರ ನರಸಿಂಹ ನೆಲೆಸಿದ್ದಾರೆ. ಎಲ್ಲರೂ ಬರಬೇಕು, ಎಲ್ಲರೂ ನೋಡಬೇಕು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಮಗೂ ಸಿಂಹಾಚಲಂ ದೇವಸ್ಥಾನ ನೋಡಿ ತುಂಬ ಖುಷಿ ಆಯಿತು. ತುಂಬ ಪುರಾತನವಾದ ದೇವಸ್ಥಾನ, ಎಲ್ಲ ಕಲ್ಲಿನ ಕಟ್ಟಡನೇ ಇರೋದು ಅದಷ್ಟು. ಹಾಗಾಗಿ ನಮಗೂ ತುಂಬ ಇಷ್ಟ ಆಯಿತು. ಎಲ್ಲರೂ ಒಮ್ಮೆ ಬಂದು ನೋಡಲೇಬೇಕಾದ ಪ್ಲೇಸ್ ಅದು. ಸರಿ ಸರಿ, ಹೇಳಿ. ಸರ್ ನಮಸ್ಕಾರ. ಸೊ ಈಗ 3 ದಿನ ನಾವು ಪ್ರವಾಸ ಮಾಡ್ತಾ ಇದ್ದೀವಿ. ಸೊ ಯಾವ್ಯಾವ ದೇವಸ್ಥಾನ ನಿಮ್ಗೆ ಇಷ್ಟ ಆಯಿತು? ಈಗ ನಾವು ಪ್ರಾರಂಭದಲ್ಲಿ ನಂದಿ, ಶ್ರೀಶೈಲ, ಸಾಕ್ಷಿ ಗಣಪತಿ, ಆಮೇಲೆ ಶಿವನ ಬೆಟ್ಟ ಹೀಗೆ ನೋಡಿಕೊಂಡು ಬಂದ್ವಿ. ಎಲ್ಲ ದೇವಸ್ಥಾನಗಳು ಎಲ್ಲ ಇಷ್ಟ ಆಯಿತು. ಯಾಕೆಂದರೆ ಹೆಚ್ಚು ಕಡಿಮೆ ಪುರಾತನವಾದ ದೇವಸ್ಥಾನಗಳು. ದೇಶ ಸುತ್ತು ಕೋಶ ಓದುವ ಥರ ಜ್ಞಾನಾರ್ಜನೆಗೆ ನಾವು ಇವಾಗ ದೇಶ ಸುತ್ತು ಇದರಲ್ಲಿ ತುಂಬ ಪ್ರಕೃತಿ, ಸಮುದ್ರ ಎಲ್ಲ ಚೆನ್ನಾಗಿದೆ. ದೇವಸ್ಥಾನದ ಸ್ಥಳಮೇಲುಗಳು ಚೆನ್ನಾಗಿದೆ. ಎಲ್ಲ ನಮ್ಮ ಸಹ ಪ್ರವಾಸಿಗರದ್ದು ಸ್ನೇಹ ಚೆನ್ನಾಗಿದೆ. ಒಟ್ಟಾರೆ ತುಂಬ ಚೆನ್ನಾಗಿದೆ. ಚಿತ್ರಾನ್ನ ಆ್ಯಂಡ್ ಮೊಸರನ್ನ ಆ್ಯಂಡ್ ಉಪ್ಪಿನಕಾಯಿ ಸೂಪರ್.